ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ವಿಜ್ಞಾನದಲ್ಲಿನ ಪಾಠ ಜೀವಕ್ರಿಯೆಗಳು. ಸೊ ಈ ಜೀವಕ್ರಿಯೆಗಳು ಪಾಠದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳ ಸರಣಿ ಇದೆ. ಎಲ್ಲ ವಿಷಯಗಳಲ್ಲಿ ಇದೇ ತರನಾಗಿರ್ತಕ್ಕಂಥ ನಾವು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೀವಿ, LBAಗಳನ್ನು ಹಾಕ್ತಾ ಇದ್ದೀವಿ. ಹೆಚ್ಚು ನಿಮಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ SFA SA ಎಕ್ಸಾಮ್ಗೂ ಕೂಡ ಪ್ರಿಪ್ರೇಷನನ್ನು ಮಾಡಿಸ್ತಾ ಇದ್ದೀವಿ. ಸೊ ಎಲ್ಲವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಬರ್ತಾ ಇದೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸೊ ಪ್ರಶ್ನೆ ಒಂದಿತ್ತು, ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ. ಸೊ ಎ ಪೋಷಣೆ, ಬಿ ಉಸಿರಾಟ, ಸಿ ವಿಸರ್ಜನೆ, ಡಿ ಸಾಗಾಣಿಕೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ವಿಸರ್ಜನೆ. ಪ್ರಶ್ನೆ 2, ಸಸ್ಯಗಳಲ್ಲಿ xylemನ ಹೊಣೆಗಾರಿಕೆ ಏನು? ಎ ನೀರಿನ ಸಾಗಾಣಿಕೆ, ಬಿ ಆಹಾರದ ಸಾಗಾಣಿಕೆ, ಸಿ ಅಮೈನೋ ಆಮ್ಲಗಳ ಸಾಗಾಣಿಕೆ, ಡಿ ಆಕ್ಸಿಜನ್ ಸಾಗಾಣಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ನೀರಿನ ಸಾಗಾಣಿಕೆ ಅನ್ನೋದು ಸರಿ ಇದೆ. ಮುಂದಿನ ಪ್ರಶ್ನೆ, ಸ್ವಪೋಷಕ ಪೋಷಣ ವಿಧಾನಗಳ ಅವಶ್ಯಕತೆ ಏನು? ಎ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಬಿ ಕ್ಲೋರೋಫಿಲ್, ಸಿ ಸೌರ ಬೆಳಕು, ಡಿ ಕೊಟ್ಟಿರುವ ಎಲ್ಲವು. ಸೊ ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳಂದರೆ ಅದು ಕೊಟ್ಟಿರುವ ಎಲ್ಲ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿರ್ಬೋದು, ಕ್ಲೋರೋಫಿಲ್ ಮತ್ತು ಸೌರ ಬೆಳಕು ಅನ್ನೋದು ಸರಿಯಾದ ಉತ್ತರ ಇದೆ. ಮುಂದಿನ ಪ್ರಶ್ನೆ, ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆಯಾಗುವ ಸ್ಥಳ ಯಾವುದು? ಎ ಕೋಶದ್ರವ್ಯ, ಬಿ ಮೈಟೋಕಾಂಡ್ರಿಯಾ, ಸಿ ಕ್ಲೋರೋಪ್ಲಾಸ್ಟ್, ಡಿ ನ್ಯೂಕ್ಲಿಯಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೈಟೋಕಾಂಡ್ರಿಯಾ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತಿದೆ? ಈ ಪ್ರಕ್ರಿಯೆ ನಡೆಯುವ ಸ್ಥಳ ಯಾವುದು? ಉತ್ತರ, ಯಕೃತನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬುಗಳ ಮೇಲೆ ವರ್ತಿಸಿ ಕೊಬ್ಬುಗಳನ್ನು ಸಣ್ಣ ಕಣಗಳಾಗಿ ಮಾರ್ಪಡಿಸ್ತದೆ. ಇದೇ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ಎಮಲ್ಸೀಕರಣ ಅಂತ ಕರಿತೀವಿ. ಈ ಎಮಲ್ಸೀಕರಣ ಪ್ರಕ್ರಿಯೆಯಲ್ಲಿ ಲೈಪೇಸ್ ಕಿಣ್ವ ಕೊಬ್ಬುಗಳನ್ನು ಕೊಬ್ಬಿನಾಮ್ಲ ಮತ್ತು ಗ್ಲೀಸರಾಲ್ ಆಗಿ ಪರಿವರ್ತನೆಯನ್ನು ಮಾಡ್ತದೆ. ಈ ಪ್ರಕ್ರಿಯೆ ಎಲ್ಲಿ ನಡೀತದಪ್ಪ ಅಂದ್ರೆ ಸಣ್ಣ ಕರಳಿನಲ್ಲಿ ನಡೀತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರ ಏನು? ಉತ್ತರ, ಲಾಲಾರಸವು ಆಹಾರವನ್ನು ತೇವಾಂಶವಾಗಿಸಿ ಅನ್ನನಾಳದಲ್ಲಿ ಸುಲಭವಾಗಿ ಚಲಿಸುವಂತೆ ಮಾಡ್ತದೆ. ಲಾಲಾರಸದಲ್ಲಿನ ಸಲೈವರಿ ಅಮೈಲೇಸ್ ಕಿಣ್ವ ಆಹಾರದಲ್ಲಿರುವ ಪಿಷ್ಟವನ್ನು ಶರ್ಕರವನ್ನಾಗಿ ಪರಿವರ್ತನೆಯನ್ನು ಮಾಡ್ತದೆ. ಮುಂದೆ, ಸ್ವಪೋಷಕಗಳ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಯಾವುವು ಮತ್ತು ಅದರ ಉಪ ಉತ್ಪನ್ನಗಳು ಯಾವುವು ಅಂತ ಪ್ರಶ್ನೆ ನಿಮಗೆ ಕೇಳಿದ್ದಾರೆ. ಇಲ್ಲಿ ಉತ್ತರ ಏನು ಬರಿಬೇಕಾಗಿತ್ತಪ್ಪ ಅಂತಂದರೆ, ಸ್ವಪೋಷಕಗಳ ಪೋಷಣೆಗೆ ದ್ಯುತಿಸಂಶ್ಲೇಷಣೆ ಅತ್ಯಗತ್ಯವಾಗಿದೆ. ಈ ಪೋಷಣೆಗೆ ಕಚ್ಚಾ ವಸ್ತುಗಳಾದ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಸೂರ್ಯನ ಬೆಳಕು ಅತ್ಯಗತ್ಯವಾಗಿ ಬೇಕೇ ಬೇಕು. ಈ ಪ್ರಕ್ರಿಯೆ ಉಪ ಉತ್ಪನ್ನಗಳು ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಮತ್ತು ಆಕ್ಸಿಜನ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸವೇನು? ಈ ಅವಾಯುವಿಕ ಉಸಿರಾಟ ನಡೆಸುವ ಕೆಲವು ಜೀವಿಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ. ಮೊದಲಿಗೆ ವ್ಯತ್ಯಾಸ ನೋಡ್ಕೊಂಡು ಬರೋಣ. ವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಉಪಸ್ಥಿತಿ ಇರ್ತದೆ, ಅವಾಯುವಿಕದಲ್ಲಿ ಆಕ್ಸಿಜನ್ ಅನುಪಸ್ಥಿತಿ ಇರ್ತದೆ. ವಾಯುವಿಕ ಉಸಿರಾಟ ಮೈಟ್ರೋಕಾಂಡ್ರಿಯಾದಲ್ಲಿ ನಡೆದರೆ ಅವಾಯುವಿಕ ಉಸಿರಾಟ ಕೋಶದ್ರವ್ಯದಲ್ಲಿ ನಡೀತದೆ. ವಾಯುವಿಕ ಉಸಿರಾಟದ ಉಪ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಅವಾಯುವಿಕ ಉಸಿರಾಟದ ಉಪ ಉತ್ಪನ್ನಗಳು ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ವಾಯುವಿಕ ಉಸಿರಾಟದಲ್ಲಿ ಹೆಚ್ಚಿನ ಶಕ್ತಿ ಬಿಡುಗಡೆಯಾದ್ರೆ ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿ ಬಿಡುಗಡೆ ಆಗ್ತದೆ. ವಾಯುವಿಕ ಉಸಿರಾಟ ಮೇಲ್ಮಟ್ಟದ ಜೀವಿಗಳಲ್ಲಿ ನಡೀತದೆ, ಅವಾಯುವಿಕ ಉಸಿರಾಟ ಕೆಳಮಟ್ಟದ ಜೀವಿಗಳಲ್ಲಿ ನಡೀತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್? ಬರಿಬೇಕಾಗಿತ್ತು. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಅಷ್ಟೇ ಅಲ್ಲ, ಇಲ್ಲಿ ಕೇಳಿದರು ಇದರಲ್ಲಿ ಅವಾಯುವಿಕ ಎಲ್ಲಿ ನಡೀತದೆ ಅಂತ ಕೇಳಿದ್ದಾರೆ. ಇದು ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ ಅಂತ ಗೊತ್ತಿರಲಿ. ಸೊ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ ಏನಾಗೋದಪ್ಪ ಅಂತಂದ್ರೆ ಅವಾಯುವಿಕ ಉಸಿರಾಟ ನಡೀತದೆ ಅಂತಕ್ಕಂಥ ಅಂಶಗಳನ್ನು ನೀವು ಬರಿಬೇಕು. ಓಕೆನಾ? ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ 9, ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸಲು ಈ ಗಾಳಿಯ ಗೂಡುಗಳು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿವೆ ಅಂತ ಕೇಳಿದ್ದಾರೆ. ಉತ್ತರ, ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತಹ ರಚನೆಗಳಾಗಿ ಬದಲಾಗ್ತದೆ. ಇವುಗಳನ್ನೇ ಗಾಳಿಗೂಡು ಅಂತ ಕರೀತಾರೆ. ಈ ಗಾಳಿಗೂಡುಗಳು ವಿಶಾಲವಾದ ರಕ್ತನಾಳಗಳ ಜಾಲವನ್ನು ಹೊಂದಿದ್ದು ಅನಿಲಗಳ ವಿನಿಮಯವನ್ನು ಗರಿಷ್ಠವನ್ನು ಮಾಡ್ತದೆ. ಮುಂದಿನ ಪ್ರಶ್ನೆ, ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳು ಏನು? ಈ ಹಿಮೋಗ್ಲೋಬಿನ್ನ ಮುಖ್ಯ ಕಾರ್ಯ ಏನಪ್ಪ ಅಂದರೆ ಆಕ್ಸಿಜನನ್ನು ಹೀರಿಕೊಳ್ಳೋದು.
ಈ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾದರೆ ಆಕ್ಸಿಜನ್ ಹೀರಿಕೆ ಪ್ರಮಾಣ ಕಡಿಮೆಯಾಗ್ತದೆ. ಇದರಿಂದ ಶಕ್ತಿ ಬಿಡುಗಡೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ದೊರೆಯದೆ ಶಕ್ತಿಹೀನತೆ, ಬಲಹೀನತೆ ಅಂದರೆ ಅನಿಮಿಯಾ ರೋಗ ಏನಾಗ್ತದಪ್ಪ ಅಂದ್ರೆ ಬರ್ತದೆ. ಇನ್ನು ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿರಿ, ಇದು ಏಕೆ ಅತ್ಯಗತ್ಯವಾಗಿದೆ ಅಂತ ಕೇಳಿದ್ದಾರೆ. ಎಸ್, ಮಾನವರಲ್ಲಿ ರಕ್ತ ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗ್ತದೆ. ಇದನ್ನೇ ಇಮ್ಮಡಿ ಪರಿಚಲನೆ ಅಂತ ಕರೀತಾರೆ. ಇಲ್ಲಿ ಹೃದಯವು 2 ಕವಾಟಗಳಿಂದ ಮಾಡಿದೆ. ಪ್ರತಿ ಕವಾಟ ಹೃತ್ಕರ್ಣ ಮತ್ತು ಹೃತ್ಕುಕ್ಷಿಗಳೆಂಬ 2 ಕೋಣೆಗಳನ್ನು ಒಳಗೊಂಡಿದೆ. ಹೃದಯದ ಪ್ರತಿ ಅರ್ಧ ಭಾಗವು ಒಂದು ಪಂಪ್ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತದೆ. ಇಮ್ಮಡಿ ರಕ್ತ ಪರಿಚಲನೆಯು ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕವಾಗಿರುವಂತೆ ನೋಡಿಕೊಳ್ಳುತ್ತದೆ ಅಂತ ಬರಿಬೇಕು. ಇನ್ನು ಝೈಲಮ್ ಮತ್ತು ಫ್ಲೋಯಮ್ಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಸೊ ಝೈಲಮ್ ಅಲ್ಲಿ ವಸ್ತುಗಳ ಸಾಗಾಣಿಕೆ ನಡೀತದೆ, ಫ್ಲೋಯಮ್ನಲ್ಲಿನೂ ಕೂಡ ವಸ್ತು ಸಾಗಾಣಿಕೆ ಇದೆ. ಈಗ ಝೈಲಮ್ನಲ್ಲಿ ಬೇರಿನಿಂದ ಎಲೆಗಳ ಕಡೆಗೆ ಮೇಲ್ಮುಖವಾಗಿ ನಡೆದರೆ, ಫ್ಲೋಯಮ್ನಲ್ಲಿ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ನಡೀತದೆ. ಆಮೇಲೆ ಇದು ಭೌತ ಬಲಗಳ ಸಹಾಯದಿಂದ ನಡೆದರೆ ಇದು ಶಕ್ತಿಯನ್ನು ಬಳಸಿಕೊಂಡು ನಡೀತದೆ ಅನ್ನೋದನ್ನು ನೀವೇನು ಮಾಡಬೇಕು, ಬರಿಬೇಕು. ಲಾಸ್ಟ್ ಪ್ರಶ್ನೆ ಇತ್ತು, ರಚನೆ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಈ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳನ್ನು ಮತ್ತು ಮೂತ್ರಪಿಂಡದಲ್ಲಿರುವ ನ್ಯೂಫ್ರಾನ್ಗಳನ್ನು ಹೋಲಿಕೆ ಮಾಡಿರಿ ಅಂತ ಪ್ರಶ್ನೆ ನಿಮಗೆ ಕೇಳಿದರು. ಇಲ್ಲಿ ಭಾಳ ಈಸಿಯಾಗಿ ನೀವು ಬರಿಬೋದು ಫ್ರೆಂಡ್ಸ್. ಏನಪ್ಪ ಅಂದರೆ ಗಾಳಿಯ ಗೂಡುಗಳು ಶ್ವಾಸಕೋಶಗಳ ಕಾರ್ಯನಿರ್ವಾಹಕ ಘಟಕಗಳಾದರೆ ನೆಫ್ರಾನ್ಗಳು ಮೂತ್ರಜನಕಾಂಗದ ಕಾರ್ಯನಿರ್ವಾಹಕ ಘಟಕಗಳೇ ಆಗಿದ್ದಾವೆ. ಇನ್ನು ಗಾಳಿಗೂಡುಗಳು ಅನಿಲಗಳ ವಿನಿಮಯ ಮಾಡಲು ಶ್ವಾಸಕೋಶದ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸ್ತವೆ. ಈ ನೆಫ್ರಾನ್ಗಳು ಮೂತ್ರಜನಕಾಂಗಗಳಲ್ಲಿ ರಕ್ತವನ್ನು ಶುದ್ಧೀಕರಿಸಿ ಮೂತ್ರವನ್ನು ಬೇರ್ಪಡಿಸ್ತವೆ. ಮುಂದೆ ಗಾಳಿಗೂಡುಗಳಂತೆ ನೆಫ್ರಾನ್ಗಳು ಕೂಡ ರಕ್ತನಾಳಗಳಿಂದ ಸುತ್ತುವರೆದಿದೆ. ಗಾಳಿಗೂಡುಗಳು ಮತ್ತು ನೆಫ್ರಾನ್ ಎರಡೂ ವಿಸರ್ಜನಾ ಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸ್ತವೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.